ಇವತ್ತಿನ ಪರಿಸ್ಥಿತಿ ತಾವು ಏನು ನಮ್ಮ ಹೋರಾಟಗಾರರು ಹೇಳಿದ ಹಾಗೆ 136 ದಿನದ ಹೋರಾಟದ ಏನು ಇಂದಿನ ದಿನ ವಿಶೇಷವಾಗಿ ನಾವು ಮೊದಲಿಗೆ ನಮ್ಮ ಹೋರಾಟಗಾರರು KRS ಪಕ್ಷದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣರವರಿಗೆ ಮೊದಲಿಗೆ ಇಡೀ ಜಿಲ್ಲೆಯ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಏನಿವತ್ತು ಭೂಸ್ವಾಧೀನ ಅಧಿಕಾರಿಗಳು ಅಥವಾ ಜಿಲ್ಲೆಯ ಜವಾಬ್ದಾರಿತವಾದಂಥ ಆ DC ಅಥವಾ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳು ಕೊಟ್ಟಿದ್ದಾರೋ ಇನ್ನೂ ಕೂಡ ಜಿಲ್ಲಾಡಳಿತ ನಿದ್ದೆ ಮಾಡ್ತಾ ಇದೆ. ಇವತ್ತು ಕೂಡ ನಾಳೆ ನಾಳುದ್ದ ಅನ್ನೋ ಒಂದು ಪದದಲ್ಲಿದೆ ವಿನಃ ಅವರಿಗೆ ಲಾಭ ಯಾವುದು ಬರ್ತದೋ ಅದನ್ನು ಅರ್ಜೆಂಟಾಗಿ ಮಾಡ್ತಾರೆ ವಿನಃ ಈ ರೀತಿ ಮಾಡೋದು. ಮೊಟ್ಟಮೊದಲ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೇ ಜುಲೈ ತಿಂಗಳ 31ರಿಂದ ಆಗಸ್ಟ್ 4ರವರೆಗೆ ಅವನಿ ಸಿಲ್ಕ್ ಸ್ಯಾರೀಸ್ ವತಿಯಿಂದ ಬೃಹತ್ ಸ್ಯಾರಿ ಮೇಳ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸಾಕಷ್ಟು ವಿವಿಧ ರೀತಿಯ ಸೀರೆಗಳನ್ನ ನೀವು ನೋಡಬಹುದು. ಮೈಸೂರು ಸಿಲ್ಕ್ ಸೀರೆ, ಕಾಂಚೀಪುರಂ ಸೀರೆ, ಬನಾರಸ್ ಸೀರೆ ಹಾಗೂ ಎಲ್ಲಾ ರೀತಿಯ ಫ್ಯಾನ್ಸಿ ಸೀರೆಗಳು ಇಲ್ಲಿ ದೊರೆಯುತ್ತವೆ. ಅಷ್ಟೇ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದ ಮಹಿಳೆಯರಿಗಾಗಿ ಒಳ್ಳೊಳ್ಳೆ ಆಫರ್ಗಳನ್ನು ಸಹ ಭಾಳ ಸೌಜನ್ಯಕ್ಕೆ ಕಮ್ಮಿ. ನಾವು ಕೂಡ ಕಾಯ್ದಿದ್ದೇವೆ, ಯಾಕಂದರೆ SRI ಏನು ಒಂದು ಮತದಾನನ ಬ್ಯುಸಿ ಇತ್ತು, ನಾವು ಕೂಡ ತಾಳ್ಮೆಗಿದ್ವಿ. 8ನೇ ತಾರೀಕು ಅವರು ಅಂತಿಮ ಹೇಳಿದರೆ ಅವರಾಗಿಲ್ಲ ಅಂದರೆ ಮತ್ತೆ ನಾವು ಯಾವ ರೀತಿ ಅವರು ಬುದ್ಧಿ ಕಲಿಸ್ಬೇಕು, ಸರಿಯಾದಂಥ ಬುದ್ಧಿ ನಾವು ಕಲಿಸ್ತೇವೆ. ಆಗಸ್ಟ್ 17ಕ್ಕೆ ಬೈಕ್ ರ್ಯಾಲಿ ಅಂತ ಹೇಳಿದ್ದಾರೆ ರವಿಕೃಷ್ಣ ರೆಡ್ಡಿ. ಈಗ ಹಿರಿಯರು ಬರ್ತಾ ಇದ್ದಂಗೆ ನಾವು ಚರ್ಚೆ ಮಾಡ್ಕೊಂಡ್ವಿ. ಅದು 150ನೇ ದಿನಕ್ಕೆ ಒಂದು ದೊಡ್ಡ ಮಟ್ಟದ ಚಳುವಳಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೋರಾಟ ಸಮಿತಿಯ ತೀರ್ಮಾನವನ್ನು ಮಾಡಿದ್ವಿ. ಮೊನ್ನೆನೂ ಕೂಡ ನಾವು ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ 150 ದಿನಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಚಳುವಳಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ನಮ್ಮ ಸ್ನೇಹಿತರು ಒಗ್ಗೂಡಿ ನಮಗೆ ರವಿಕೃಷ್ಣ ರೆಡ್ಡಿಯನ್ನು ಭೇಟಿ ಮಾಡಿದ ಮೇಲೆ ನಾವು ಕೂಡ ಈಗ ಅವರ ಬರುವಿಕೆಯನ್ನು ಕಾದು 150 ದಿನಕ್ಕೆ ಅವರು ಕಾರ್ಯಕ್ರಮ ಇರೋದರಿಂದ 117 ಅಂದರೆ 17ನೇ ತಾರೀಕು ನಾವು ಬೈಕ್ ರ್ಯಾಲಿಗೆ ಮಾಡಬೇಕು ಅಂತೇಳಿ ಏನು ಹೇಳಿದ್ದಾರೆ. ನಾವು ಕೂಡ ಪೂರ್ವ ಸಿದ್ಧತೆಯಲ್ಲಿ ಕೂತು ಚರ್ಚೆ ಮಾಡಿ ಯಾವ ರೀತಿ ನಾವು ಜಮಕೋಟೆಯಿಂದ ಬರಬೇಕೋ ಅಥವಾ ಹಳ್ಳಿಗಳಿಂದ ಬರಬೇಕೋ ಅದು ಕೂತು ನಾವು ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಶ್ರೀ KV ಮತ್ತು ಪಂಚಗಿರಿ ವಿದ್ಯಾಧತ್ರಿ ಚಿಕ್ಕಬಳ್ಳಾಪುರ 562 ಐಡಿಯಲ್ ಇವರ ಆಶ್ರಯದಲ್ಲಿ 111ನೇ ಶ್ರೀ CVV ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ. ಶಿಕ್ಷಣದ ಭೀಷ್ಮ ಎಂದೇ ಹೆಸರಾಗಿರುವ CVV ಇವರ ಜಯಂತಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವು ದಿನಾಂಕ 30 ಜುಲೈ 2026ರಂದು CVV ಒಳಾಂಗಣ ಕ್ರೀಡಾಂಗಣ ಶ್ರೀ CVV ಕ್ಯಾಂಪಸ್ ಚಿಕ್ಕಬಳ್ಳಾಪುರ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು KV ನವೀನ್ ಕಿರಣ್. ಅಧ್ಯಕ್ಷರು ಶ್ರೀ KV ಮತ್ತು ಪಂಚಗಿರಿ ವಿದ್ಯಾಧತ್ತಿ ಹಾಗೂ CVVಯವರ ಅಭಿಮಾನಿಗಳು. ಸಕಾಲಕ್ಕೆ ಸರ್ವರು ಆಗಮಿಸಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು. ಇವರ ಆದರ್ಶಗಳನ್ನು ಮುಂದಿನ ಸಮಾಜಕ್ಕೆ ಅಡಿಪಾಯವಾಗಬೇಕು ಅಂತ ಕೋರುವ ಅಭಿಮಾನಿಗಳು. ಪಂಚಾಯತಿಲ್ಲ ಗ್ರಾಮ ಪಂಚಾಯತಿ 7ರಿಂದ ಇಡೀ ರಾಜ್ಯದಲ್ಲಿ ಅಧಿಕಾರಿಗಳನ್ನ ಹಿಡಿಯೋರೇ ಇಲ್ಲ. ಅವ್ರು ಏನು ರಾಜ್ಯ ಮಾಡ್ತಾರೆ, ಏನು ರಾಜ್ಯಭಾರ ಮಾಡ್ತಾರೆ, ಅವ್ರದೇ ತೀರ್ಮಾನ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಯಾವ ರೀತಿ ಕೆಲಸ? ನನಗಂತೂ 1 ವರ್ಷದಿಂದ ಈ ವಿಚಾರದಲ್ಲಿ ತುಂಬಾ ನೋವಾಗಿದೆ. 2ನೇ ಹಂತದ 3ನೇ ಹಂತದ ನಾಯಕತ್ವ ಬರದ ರೀತಿಯಲ್ಲಿ ಇವತ್ತು ನಮ್ಮ ಭ್ರಷ್ಟ ರಾಜಕಾರಣಿಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗದಿರೋಂಗೆ ನೋಡ್ಕೊಳ್ತಾ ಇದ್ದಾರೆ. DK ಶಿವಕುಮಾರ್ ಮೊದಲು ಏನಾದರೂ ಅವರು ಜಿಲ್ಲಾ ಪಂಚಾಯತ್ ಆದರೂ ಅವ್ರಿಗೊಂದು ಶಕ್ತಿ ಸಂಪಾದಿಸ್ಕೊಂಡ್ರು. MLA ನಿಂತರು, MLA ಗೆದ್ದು ಒಂದು ಸಲ ಸೋತು ಇನ್ನೊಂದು ಸಲ ಗೆದ್ದು ಬಂದರು. ಚಲುವರಾಯ ಸ್ವಾಮಿ ಇರ್ಬೋದು, ಅನೇಕ ಇವತ್ತು ರಾಮಲಿಂಗಾರೆಡ್ಡಿ ಕಾರ್ಪೊರೇಟರ್ ಆದಂಥವ್ರು, ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆದಂಥವ್ರು, ಈಗ ಮುನಿರತ್ನ ಆತನು ಕಾರ್ಪೊರೇಟರ್ ಆದವನು, CK ರಾಮಮೂರ್ತಿ ಅಂತ ಏನು MLA ಇದ್ದಾರೆ ಜಯನಗರ, ಅವರು ಕಾರ್ಪೊರೇಟರ್ ಆಗಿ ಒಂದಷ್ಟು ಶಕ್ತಿ ಸಂಪಾದನೆ ಮಾಡಿಕೊಂಡು ಸವಾಲು ಹಾಕಿ ಗೆದ್ದು ಬಂದಂಥವ್ರು. ಇವರು 2ನೇ ಹಂತದ 3ನೇ ಹಂತದ ನಾಯಕತ್ವ ಬರಬೇಕು ಅಂದರೆ ಸ್ಥಳೀಯ ಸಂಸ್ಥೆಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಎಲೆಕ್ಷನ್ಗಳಾಗಬೇಕು. ಆದರೆ ನಮ್ಮ ರಾಜ್ಯದಲ್ಲಿರುವಂಥ ವಂಶ ಪಾರಂಪರ್ಯ ರಾಜಕಾರಣದ ನೀಚ ಪ್ರತಿನಿಧಿಗಳು, ಇದು ಡೆಮಾಕ್ರಸಿ ಅಲ್ಲ, ಇದನ್ನು ಆಲಿಗಾರ್ಕಿ ಅಂತಾರೆ. ಆಲಿಗಾರ್ಕಿ ಅಂದರೆ ಇಂಗ್ಲೀಷಲ್ಲಿ ಏನು ಅಂದರೆ ಕೆಲವು ಕುಟುಂಬಗಳು ಅಥವಾ ವ್ಯಕ್ತಿಗಳು, ಶ್ರೀಮಂತ ವ್ಯಕ್ತಿಗಳು ರಾಜಕೀಯ ಅಧಿಕಾರವನ್ನು ಕೈಯಲ್ಲಿ ಹಿಡ್ಕೊಂಡಿರುವಂತಹದ್ದು. ಇವತ್ತು ಅವರು ಎಲ್ಲ ಪಕ್ಷಗಳಲ್ಲಿ JCB, ಪಾಪ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, JCB ಅಂತ ಏನು ಪಕ್ಷಗಳಿದೆ 3 ಪಕ್ಷಗಳು ಇವತ್ತು ರಾಜ್ಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮೋಸವನ್ನು ಮಾಡ್ತಾ ಇದೆ. ಅದೇನೋ ರೆಡ್ ಬುಕ್ ಇಟ್ಕೊಂಡು ಓಡಾಡ್ತಾರೆ, ಸಂವಿಧಾನದ ರೆಡ್ ಬುಕ್. ಅವರೇ ವಂಶ ಪಾರಂಪರ್ಯದ ಪ್ರತಿನಿಧಿ ರಾಹುಲ್ ಗಾಂಧಿ ಅವರು. ಆದರೆ ಅವರ ತಂದೆ
ಇದೇ ದೇವನಹಳ್ಳಿ ಅವರು ಇರ್ಬೋದು, ದೇವನಹಳ್ಳಿ ಅವರು ಯಾರಪ್ಪ ಅವ್ರು, ನಾರಾಯಣ ಸ್ವಾಮಿ ಅವರು, ಸಿ ನಾರಾಯಣ ಸ್ವಾಮಿ ಅವರು, ಅವರನ್ನು ಕರೆಸ್ಕೊಂಡು ಅವರು ಇಡೀ ದೇಶಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಬೇಕು ಅಂತ ಮಾಡಿದ್ರು ರಾಜೀವ್ ಗಾಂಧಿ ಅವರು. ಆದರೆ ಅವ್ರ ಮಗ ಅವ್ರದ್ದೇ ಸರ್ಕಾರ ಇಲ್ಲಿ ಇದೆ 3 ವರ್ಷದಿಂದ, ಇವತ್ತಿಗೂ ಅವ್ರ ಯೋಗ್ಯತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಡೆಸಿ ಈ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಜನರು ಎದ್ದು ಬರುವ ಹಾಗೆ ಮಾಡ್ರ ಅಂತ ಹೇಳಲಿಲ್ಲ. ಪರಿವಾರವಾದ ಅಂತಾರೆ ನರೇಂದ್ರ ಮೋದಿ ಅವರು, ಏನು ವಂಶ ಪಾರಂಪರ್ಯ ರಾಜಕಾರಣ ನಮ್ಮಲ್ಲಿಲ್ಲ ಅಂತ. ಇವತ್ತಿನ ಕರ್ನಾಟಕದ BJP ಅಧ್ಯಕ್ಷ ಅವರ ಅಪ್ಪ ಇಲ್ಲದೆ ಇದ್ದಿದ್ರೆ ಒಬ್ಬ ರಾಜಕಾರಣಿಯಾಗಿ ಆತ ಆಗ್ತಾ ಇದ್ನ? ಅವರು ಸಹ ನರೇಂದ್ರ ಮೋದಿ ಅವರ BJPನೂ ಸಹ ಅವರು 4-5 ವರ್ಷ ಇದ್ರಲ್ಲ, 2020-23 ತನಕ ಇದ್ರಲ್ಲ, ಮಾಡಲಿಲ್ಲ. ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ. ಜನ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಜನ ಜೀತದಾಳುಗಳಾಗಿದ್ದಾರೆ. ಯಾವುದೇ ರಾಜಕೀಯ ನೋಡಿ, ರಾಜಣ್ಣ ಅಂತವ್ರಿಗೆ ಟಿಕೆಟ್ ಕೊಡಲ್ಲ, ಸೂಟ್ ಕೇಸ್ ಇಟ್ಕೊಂಡ್ರೆ ಕೊಡ್ತಾರೆ. ಯಾವುದೇ ರಾಜಕಾರಣಿ ಕುಟುಂಬ ಇವತ್ತು ಬ್ಲ್ಯಾಕ್ ಮನಿ ಇರೋನು ಮಾತ್ರ ಎಲೆಕ್ಷನ್ ಮಾಡಬಹುದು. ಬ್ಲ್ಯಾಕ್ ಮನಿ ಹೆಂಗೆ ಬರುತ್ತೆ? ಅಕ್ರಮಗಳನ್ನು ಮಾಡೋದ್ರಿಂದ, ಅಪರಾಧಗಳನ್ನು ಮಾಡೋದ್ರಿಂದ ಬರುತ್ತೆ. ರಿಯಲ್ ಎಸ್ಟೇಟಿಂದನೋ, ಗಣಿಗಾರಿಕೆಯಿಂದನೋ, ಬಾರೋ ನಡೆಸೋದ್ರಿಂದನೋ, ವೇಶ್ಯಾವಾಟಿಕೆ ನಡೆಸೋದ್ರಿಂದನೋ, ಯಾವ್ದಾದ್ರು ಇರ್ಬೋದು. ವೇಶ್ಯ ಅಂದರೆ ಬೇರೆ ಬೇರೆ ತರಹದ ಕುಕೃತ್ಯಗಳನ್ನು ಮಾಡೋದ್ರಿಂದ ಬರುತ್ತೆ. ಅದು ಕ್ಯಾಶ್ ಇದ್ದರೆ ಮಾತ್ರ ಇವತ್ತು ರಾಜಕಾರಣ. ಹಾಗಾಗಿ ಇವರು JCB ಪಕ್ಷಗಳನ್ನ ದಯವಿಟ್ಟು ನಾನು ಹೇಳ್ತೀನಿ, ನಿಮ್ಮ ಒಳ್ಳೆಯದಕ್ಕೆ ಬಿಡ್ರಪ್ಪ, ಕೈ ಬಿಡ್ರಣ್ಣ, ದಯವಿಟ್ಟು ಕೈ ಬಿಡಿ. ಅವ್ರು ಬೆಂಬಲಿಸೋದಕ್ಕೆ ಹೋಗಬೇಡಿ. ಗ್ರಾಮ ಪಂಚಾಯತಿಗಳಾಗ್ತಾಯಿಲ್ಲ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಾಗ್ತಾಯಿಲ್ಲ. ಅವ್ರು ಇದ್ದಿದ್ರೆ ನಾವು ಕೇಳ್ಬೋದಿತ್ತು, ಇಲ್ಲಿ ಯಾರು ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರ್ ಬಂದ್ರಣ್ಣ ನಮ್ಮ ಪರವಾಗಿ ಅನ್ಬಹುದಿತ್ತು. ಇವಾಗ ಹೋಗಿ ಕೇಳಿದ್ರೆ MLA ಕೇಳಿದ್ರೆ, ಅಣ್ಣ ಇದು ಮಾಡಿಬಿಟ್ಟಿದ್ದಾರೆ, ಏನಾದ್ರು ಮಾಡೋಣ ಅಂದರೆ, ಮಗನೇ ಜಾಸ್ತಿ ಗಾಂಚಲಿ ಮಾಡ್ತಾ ಇದೆಯಾ, ಬಿಟ್ಟು ಹೊಟ್ಟಾಕಿದ್ಯಾ ನೀನು, ನಾಯಿ ಬಿಡ್ತೀನಿ ಹುಷಾರ ಅಂದಿದ್ದಾರೆ. ನಾಯಿ ಬಿಡ್ತೀನಿ ಅಂದಿದ್ದಾರೆ ಇಲ್ವಾ? ಗೇಟಿಂದ ಹೊರಗೆ ಹಾಕ್ರೋ ಇವನ್ನ ಅಂದಿದ್ದಾರೆ. ಭಾಳ ಗಾಂಚಲಿ ಮಾಡ್ತಾ ಇದ್ದಾನೆ ಇವನು, ದುಡ್ಡು ಕೊಟ್ಟಿಲ್ವಾ ಓಟಿಗೆ, ಬಿಟ್ಟು ಓಟ್ ಹಾಕಿದ್ನ ಅನೇಕ ಜನ ಅಂದಿದ್ದಾರೆ. ಇವತ್ತು ಯಾಕೆ ಈ ತರಹದ ದುಸ್ಥಿತಿಗೆ ಭಾರತದ ಸ್ವತಂತ್ರ ಪ್ರಜಾಪ್ರಭುತ್ವ ದೇಶದ ಜನರು ಈ ತರಹದ ಜೀತದಾಳುಗಳಾಗಿ ಗುಲಾಮರಾಗಿ ಅನ್ನಿಸ್ಕೊಳ್ಬೇಕಾ? ಹಾಗಾಗಿ ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ಇದ್ರ ಬಗ್ಗೆ ಭಾಳ ಬೇಸರದಿಂದ ಅನೇಕ ಕಡೆಗಳಲ್ಲಿ ಮಾತಾಡ್ತಾ ಇದ್ದೀನಿ. ಆದರೆ ನಮಗೆ ಜನಶಕ್ತಿ ಕೊಡ್ತಾ ಇಲ್ಲ. ಕೊಡ್ತಿರೋದು ಯಾರಿಗೆ? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದೇ ಇರೋರಿಗೆ ನಿಕ್ಕರು. 2018ರಲ್ಲಿ ಮುನಿರತ್ನ 25,000 ನಿಕ್ಕರ್ ತರಿಸಿದ್ದ. ಎಲ್ಲಿಂದ? ತಮಿಳ್ನಾಡಿನಿಂದ. ಗಾಡಿ ಸೀಸ್ ಆಗಿತ್ತು. ತಮಾಷೆ ಅಲ್ಲ. ರವಿಕೃಷ್ಣ ಅಡಿ ಪ್ರಾಸಕ್ಕೆ ಲಿಕ್ಕರು, ಕುಕ್ಕರು, ಸತ್ಯ ಘಟನೆಗಳು. ನಾಚಿಕೆ ಆಗಲ್ವ ನಮಗೆ? ಈ ದೇಶದ ಪ್ರಜೆಗಳಾಗಿ ನಾವು ಇಂತಹ ದೇಶವನ್ನು ನಾವು ಕಟ್ಕೋಬೇಕು ಅಂತಿರೋದು. ಇನ್ನು ಡೆಮಾಕ್ರಸಿ, ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್. ಅಂದರೆ ನಮ್ಮ ನಾಯಕರು ಇಷ್ಟು ಅಯೋಗ್ಯರಾಗಿದ್ದಾರೆ ಅಂದರೆ ಯಾರ ಅಯೋಗ್ಯತೆ? ಅದು ಜನರದ ಅಯೋಗ್ಯತೆ. ಕೊಟ್ಟಿದ್ದಾರೆ. 3 ಸೀರೆಗೆ 1,000 ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಲೆ ನಿಮಗೆ 40% ವರೆಗೂ ರಿಯಾಯಿತಿ ಇದೆ. ಅಷ್ಟೇ ಅಲ್ಲ, 50% ರಿಯಾಯಿತಿಯಲ್ಲೂ ಸೀರೆ ಕೊಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಾಗೂ ಗಣೇಶ ಹಬ್ಬಕ್ಕೆ ನಿಮಗೆ ಯಾವ ರೀತಿ ಸೀರೆ ಬೇಕೋ ಅದೆಲ್ಲವೂ ಸಹ ಈ ನಿಮ್ಮ ಅವನಿ ಸಿಲ್ಕ್ ಸ್ಯಾರಿ ಮೇಳದಲ್ಲಿ ದೊರೆಯುತ್ತವೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನ, ಫ್ರೆಂಡ್ನ ಕರೆತನ್ನಿ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, PB ರಸ್ತೆ, ಚಿಕ್ಕಬಳ್ಳಾಪುರ.